ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾನ್ಸಿ ಸೀರೆಗಳಿಗೆ ಕುಚ್ಚುಗಳನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಡಿಸೈನ್ಗಳೇನಾದರೂ ಬಂದಿದ್ದರೆ ನಮಗೆ ಕ್ರೋಶ ಹಾಕೋದಕ್ಕೂ ಬರೋದಿಲ್ಲ, ಈ ಕಡೆ ಬೇಬಿ ಕುಚ್ಚು ಹಾಕೋದಕ್ಕೂ ಬರೋದಿಲ್ಲ. ಈ ಥರ ಇದ್ದಾಗ ನಾವು ಯಾವ ಥರ ಕುಚ್ಚುಗಳನ್ನು ಹಾಕಿದರೆ ಸೀರೆಗೆ ಮ್ಯಾಚ್ ಆಗುತ್ತೆ, ಹಾಗೆ ಯಾವ ಥರ ಡಿಸೈನ್ಗಳನ್ನು ಹಾಕಬೇಕಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೀವು ನೋಡಿದರೆ ನಿಮಗೆ ಡಿಸೈನ್ ಅರ್ಥ ಆಗುತ್ತೆ. ನೋಡಿ, ಈ ಡಿಸೈನ್ಗೆ ನಾನು ಈ ಥರ ಚಿಕ್ಕ ನಾರ್ಮಲ್ ನೀಡಲ್ಗೆ ಸೇಮ್ ಕಲರ್ ಸೀರೆ, ಇದು ಬಂದು ಸಿಂಗಲ್ ಕಲರ್ ಇದೆ, ಅದಕ್ಕೋಸ್ಕರ ನಾನು ಇದೇ ಕಲರ್ ತಗೊಂಡಿದ್ದೀನಿ. ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ, 4 ಎಳೆ ಇದೆ. ಇದಕ್ಕೆ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಟೆಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಲು ಕಲರೇ ತಗೊಂಡಿದ್ದೀನಿ, ಇದು ಸೀರೆ ಪೂರ್ತಿ ಇದೇ ಕಲರ್ ಇದೆ, ಅದಕ್ಕೋಸ್ಕರ ಈ ಥರ ಟೆಸಲ್ಸ್ಗಳನ್ನು ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾರ್ನರ್ ಇರುತ್ತಲ್ಲ, ಈ ಥರ ಡಿಸೈನ್ ಬಂದಾಗ ಇಲ್ಲಿ ಎಷ್ಟು ಬೇಕಾಗುತ್ತೋ ಒಂದು ಸೀರೆಗೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಹಾಕೋದಕ್ಕೆ ನಮಗೆ ಈಸಿ ಆಗುತ್ತೆ. ನಾನು ಒಂದು ಸೀರೆಗೆ ಎಷ್ಟು ಬೇಕೋ ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಟೆಸಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ವಿಡಿಯೋದಲ್ಲಿ ಇರುತ್ತೆ. ನಿಮಗೆ ಗೊತ್ತಾಗಿಲ್ಲ ಈ ಥರ ಟೆಸಲ್ಸ್ಗಳನ್ನು ಯಾವ ಥರ ಮಾಡಬೇಕು ಅಂತ ಅಂದರೆ ಆ ವಿಡಿಯೋ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕಂತ. ಇದಕ್ಕೆ ನಾನು 140 ಎಳೆ ತೊಗೊಂಡಿದ್ದೀನಿ ಈ ಟೆಸಲ್ಸ್ಗಳನ್ನು ಮಾಡೋದಕ್ಕೆ. ಒಂದು ವೇಳೆ ಸೀರೆ ಮಲ್ಟಿ ಕಲರ್ ಅಥವಾ ಡಬಲ್ ಕಲರ್ ಇದ್ದರೆ ನೀವು ಈ ಕುಚ್ಚುಗಳನ್ನು ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಸೀರೆ ಕಲರ್ ಬಂದು ಸಿಂಗಲ್ ಕಲರ್ ಇರೋದ್ರಿಂದ ಒಂದೇ ಕಲರ್ ತೊಗೊಂಡಿದ್ದೀನಿ ಕುಚ್ಚುಗಳನ್ನು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ 2 ತರಹದ ಬೀಡ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ಈ ಡಿಸೈನನ್ನು ಮಾಡೋದಕ್ಕೆ. ಓಕೆ, ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಓಕೆ, ನೋಡಿ, ಮೊದಲು ಬ್ಯಾಕ್ ಸೈಡಿಂದ ಇಲ್ಲಿ ಕಾರ್ನರ್ ಇದೆಯಲ್ಲ, ಇದನ್ನು ಬಿಟ್ಟು ಈ ಕಡೆ ಸ್ವಲ್ಪ 1 ಪಾಯಿಂಟಷ್ಟು ಬಿಟ್ಟು ಈ ಕಡೆಯಿಂದ ನಾನು ಅಂದರೆ ಕೆಳಗಡೆಯಿಂದ ನೀಡಲ್ನ ಚುಚ್ಕೋತೀನಿ. ಕರೆಕ್ಟ್ ಇಲ್ಲಿ ಕಾರ್ನರ್ಗೆ ಚುಚ್ಕೊಂಡಿಲ್ಲ ನಾನು ಅದನ್ನು, ಯಾಕಂತ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ. ಮೊದಲು ಈ ಥರ ಕಾಟನ್ ಥ್ರೆಡ್ಡಿಂದ ಒಂದು 3 ರಿಂದ 4 ಸಲ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಿಂದ. ಅದಾದಮೇಲೆ ಮೊದಲು ಒಂದು ಈ ಥರ ಚಿಕ್ಕ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಈ ಮೀಡಿಯಮ್ ಸೈಜ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಇಲ್ಲಿ ಯಾವುದಾದ್ರೂ ಬೀಡ್ ತೊಗೋಬೋದು, ಅಂದರೆ ರೌಂಡಾಗಿರೋದು ತೊಗೊಂಡ್ರೆ ಬೆಟರು. ಇದೇ ಸೈಜ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ 3 ಚಿಕ್ಕ ಬೀಡ್ಗಳು ತೊಗೊಂಡಿದ್ದೀನಿ, ಹಾಗೆ 2 ಮೀಡಿಯಮ್ ಸೈಜ್ ಬೀಡ್ಗಳನ್ನು ಹಾಕಿದ್ದೀನಿ. ಓಕೆ, ನೋಡಿ, ಇದನ್ನು ಹಾಕಿದ ಮೇಲೆ ಇಲ್ಲಿ ರೆಡಿ ಮಾಡಿರೋ ಟೆಸಲ್ ಇದೆಯಲ್ಲ, ಇದನ್ನು ಇದಕ್ಕೆ ಪೋಣಿಸ್ಕೋಬೇಕು. ಈ ಥರ ಪೋಣಿಸ್ಕೊಂಡು ಮತ್ತೆ ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ ಇದಕ್ಕೆ. ಈ ಚಿಕ್ಕ ಬೀಡ್ ಹಾಕಿ ಈಗ ಈ ಬೀಡ್ ಸ್ಕಿಪ್ ಮಾಡಿಕೊಂಡು ಈ ಬಿಗ್ ಬೀಡ್ ಇದೆಯಲ್ಲ, ಇದನ್ನು ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಕೊಂಡು ಈ ಥರ ಕೆಳಗಡೆ ತರಬೇಕು ದಾರನ. ನೋಡಿ, ಈ ಥರ ಬರುತ್ತೆ, ಆವಾಗ ಈ ಥರ ಕಾಣಿಸುತ್ತೆ. ಮತ್ತೆ ಒಂದು ಚಿಕ್ಕ ಬೀಡನ್ನು ಹಾಕಬೇಕು. ಮತ್ತೆ ಒಂದು ಚಿಕ್ಕ ಬೀಡನ್ನು ಹಾಕಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಬಿಗ್ ಬೀಡ್ ಇದೆಯಲ್ಲ, ಅದನ್ನು ಕೂಡ ಅಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ನೀಡಲ್ನ. ಈಗ ಇದು ಉಲ್ಟಾಗುತ್ತೆ ಈ ಥರ, ಮತ್ತೆ ನೋಡ್ತಾ ಇರ್ಬೋದು ಈ ಥರ ಡಿಸೈನ್ ಬರುತ್ತೆ. ಈಗ ಮತ್ತೆ ಒಂದು ಬೀಡನ್ನು ಹಾಕಿ ಇವಾಗ ಡೈರೆಕ್ಟಾಗಿ ಸೀರೆಗೆ ನೋಡ್ಕೋಬೇಕು, ಇದು ಎಲ್ಲಿಗೆ ಬರುತ್ತೋ ನೋಡ್ಕೋಬೇಕು. ಈ ಕಾರ್ನರು ಮಿಡಲ್ನಲ್ಲಿ ಬರುತ್ತೆ, ಆ ಥರ ನಾವು ಮಾಡ್ಕೋಬೇಕು. ಈಗ ನೀಡಲ್ನ ಚುಚ್ಚಿ ಇಲ್ಲಿ ಸೀರೆಗೆ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಕಾಣಿಸುತ್ತೆ ಡಿಸೈನು. ಮತ್ತೆ ಒಂದ್ಸಲ ಇಲ್ಲಿ ಲಾಕ್ ಮಾಡ್ಕೋತೀನಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಡಿಸೈನು. ಬ್ಯಾಕ್ ಸೈಡಿಂದ ಇಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ ಕೂಡ ಮುಂದಗಡೆ ಕಾಣಿಸೋದಿಲ್ಲ. ಈಗ ಒಂದು 3 ಅಥವಾ 4 ಸಲ ನಾವಿಲ್ಲಿ ಲಾಕ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ. ಯಾವಾಗಲೂ ಇದೇ ಥರ ಮಾಡ್ಕೊಳ್ಳಿ. ಈ ಥರ ಟೆಸಲ್ಸ್ಗಳನ್ನು ನೀವು ಮಾಡಿಕೊಂಡಾಗ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡಿಕೊಂಡ್ರೆ ಥ್ರೆಡ್ ಮುಂದಗಡೆ ಕಾಣೋದಿಲ್ಲ, ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ. ಈಗ ಈ ಥ್ರೆಡ್ಡನ್ನು ನಾವು ಕಟ್ ಮಾಡ್ಕೋಬೇಕು. ಓಕೆ, ನೋಡಿ, ಈ ಥರ ಬಂದಿದೆ ಫೈನಲ್ ಲುಕ್ಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್. ನೀವು ಒಂದ್ಸಲ ಟ್ರೈ ಮಾಡಿ.
ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ ನಾನು. ಓಕೆ ನೋಡಿ, ಇಲ್ಲೂ ಕೂಡ ನಾನು ಮೊದಲು ಈ ಥರ ಇಲ್ಲಿ ಈ ಮೂಲೆ ಬಿಟ್ಟು ಇಲ್ಲಿ ನಾನು ನೀಡಲ್ನ ಚುಚ್ಕೋತೀನಿ ಬ್ಯಾಕ್ ಸೈಡಿಂದ. ಈ ಕಾಟನ್ ಥ್ರೆಡನ್ನು ನೀವು 4 ಎಳೆ ತೊಗೋಬೇಕು ಫ್ರೆಂಡ್ಸ್, ಅವಾಗ ಮಾತ್ರ ಟೈಟಾಗಿ ಕೂಡುತ್ತೆ. ಹಾಗೆ ಸೇಮ್ ಕಲರ್ ತೊಗೋಬೇಕಾಗುತ್ತೆ, ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡನ್ನು ತೊಗೊಳ್ಳಿ ನೀವು. ಇದು ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಸೈನ್ಸ್ಗಳನ್ನು ಮಾಡಿಕೊಂಡಾಗ ನೀವು ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲಿ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ಒಂದು ಬೀಡ್ ಹಾಕಿದೆ, ಅದಾದಮೇಲೆ ಮತ್ತೆ ಈ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಮತ್ತೆ ಬಿಗ್ ಬೀಡು, ಟೋಟಲ್ 3 ಚಿಕ್ಕ ಬೀಡು, 2 ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸು. ಈ ಬೀಡ್ಗಳನ್ನು ಹಾಕಿದ ಮೇಲೆ ಟೆಸಲ್ನ ಹಾಕಬೇಕಿದ್ದಕ್ಕೆ. ಇದನ್ನು ಹಾಕಿ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ, ಚಿಕ್ಕ ಬೀಡ. ಈಗ ಈ ಬೀಡನ್ನು ಸ್ಕಿಪ್ ಮಾಡಿ ಈ ಬಿಗ್ ಬೀಡಿಂದ ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಕೊಂಡು ಕೆಳಗಡೆ ತರಬೇಕು. ಇವಾಗಿದು ಉಲ್ಟಾ ಆಗುತ್ತೆ ಈ ಥರ. ಈಗ ಈ ಥರ ಕಾಣಿಸುತ್ತೆ ನೋಡಿ, ಈ ಥರ ಬರುತ್ತೆ. ಮತ್ತೆ ಒಂದು ಬೀಡನ್ನು ಹಾಕಬೇಕು. ಈಗ ಮತ್ತೆ ಇನ್ನೊಂದು ಬೀಡ್ ಇದೆಯಲ್ಲ, ಬಿಗ್ ಬೀಡು, ಅದ್ರ ಒಳಗಡೆ ಅಂದರೆ ಮೇಲ್ಗಡೆಯಿಂದ ಕೆಳಗೆ ತರಬೇಕು ನೀಡಲ್ನ. ಈ ಥರ. ಈಗ ಇನ್ನೊಂದು ಬೀಡ್ ಹಾಕ್ತೀನಿ. ಬೀಡ್ ಹಾಕಿ ಈಗ ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವಿಲ್ಲಿ ಲಾಕನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಇನ್ನೊಂದು ಸಲ ಸೇಮ್ ಪ್ಲೇಸ್ಗೆ ನೀಡಲ್ನ ಚುಚ್ಚಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಥ್ರೆಡ್ ಕಾಣಿಸೋದಿಲ್ಲ ಮುಂದ್ಗಡೆ. ಇಲ್ಲಿ ಒಂದು 3ರಿಂದ 4 ಸಾರಿ ಅದು ಬಿಚ್ಕೊಳ್ದೇ ಇರೋ ಥರ ನೀವು ಯಾವ ಥರ ಮಾಡ್ತೀರೋ ಆ ಥರ ಲಾಕನ್ನು ಮಾಡಿಕೊಂಡ್ರೆ ಆಯಿತು. ಇದೇ ಥರ ಮಾಡಬೇಕಂತೇನಿಲ್ಲ, ನೀವು ಯಾವ ಥರ ಮಾಡ್ತೀರೋ ಆ ಥರ ಮಾಡಿಕೊಂಡ್ರೆ ಸಾಕು. ಒಂದು 3 ಸಲ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಕುಚ್ಚು ಕೂಡ ಕಡಿಮೆ ಬರುತ್ತೆ, ಇದಕ್ಕೆ ಜಾಸ್ತಿ ಥ್ರೆಡ್ ಕೂಡ ಬೇಕಾಗಲ್ಲ. ಬರೀ ಒಂದು ಥ್ರೆಡ್ಡಲ್ಲಿ ಹಾಫ್ ಅಷ್ಟೇ ಖರ್ಚಾಗಿದೆ ಕುಚ್ಚಿಗೆ. ಇಲ್ಲಿ ಬೀಡ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಬೀಡ್ಸ್ಗೆ ಒಂದು 20 ರುಪೀಸು. ಇದು ಬಿಗ್ ಬೀಡ್ ಇದೆಯಲ್ಲ, ಇದು ಒಂದು 10 ರುಪೀಸ್, ಇದು ಒಂದು 10 ರುಪೀಸ್. ಟೋಟಲ್ ಒಂದು 30 ರುಪೀಸಲ್ಲಿ ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇದಕ್ಕೆ ಒಂದು 300 ಅರೌಂಡ್ ಚಾರ್ಜನ್ನು ನಾವು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು, ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.